ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ ಐವಿಎಫ್ ಸೆಂಟರ್ ಶಿವಮೊಗ್ಗ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಡಿನೋಮಯೋಸಿಸ್ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ಎರಡು ತರ ಟ್ರೀಟ್ಮೆಂಟ್ ಇರುತ್ತೆ. ಒಂದು ಮೆಡಿಕಲ್ ಮ್ಯಾನೇಜ್ಮೆಂಟ್, ಅಂದ್ರೆ ಮಾತ್ರೆ ಇಂಜೆಕ್ಷನ್ಸ್ ಇದರಿಂದ ಟ್ರೀಟ್ ಮಾಡೋಂಥದ್ದು. ಇನ್ನೊಂದು ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಸೊ ಇವತ್ತು ನಾವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾವ್ದೆಲ್ಲ ಡ್ರಗ್ಸ್ ಕೊಡ್ಬೋದು ಅಂತಂದ್ರೆ, ಮೇನ್ಲಿ ನಮಗೆ ಅಡಿನೋಮಯೋಸಿಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಬೇಕಾಗಿರೋದು ಆ ಪೇಯ್ನಿಗೆ, ಹೊಟ್ಟೆ ನೋವು ಏನ್ ಬರುತ್ತಲ್ಲ, ಡಿಸ್ಮೆನೋರಿಯಾ ಇರುತ್ತಲ್ಲ, ಮೇನ್ಲಿ ಪೇಯ್ನ್ ಹಾಗೆ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್. ಸೊ ಫಸ್ಟ್ ಲೈನ್ ಬಂದು ಪೇನ್ ಕಿಲ್ಲರ್ಸ್, NSAIDs ಅಂತ ಏನ್ ಹೇಳ್ತೀವಿ, ನಮ್ಮ ಮೆಫ್ತಾಲ್ಸ್ಪಾಸ್ ಇರ್ಬೋದು ಅಥವಾ ಪ್ಯಾರಾಸಿಟಮಾಲ್ ಇರ್ಬೋದು. ಸೊ ಈ ಮಾತ್ರೆಗಳನ್ನ ಕೊಡ್ತೀವಿ ಪೇನ್ ರಿಲೀಫಿಗೆ. ಇದು ಬರೀ ಪೇನ್ ರಿಲೀಫಿಗೆ ಅಷ್ಟೇ, ಆ ಕ್ಷಣಕ್ಕೆ ನೋವನ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದು ಕಂಬೈನ್ಡ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್. ಇದರಲ್ಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಎರಡು ಹಾರ್ಮೋನ್ ನ ಅಂಶ ಇರುತ್ತೆ. ಸೊ ಇದು ಕೂಡ ಒಂದು ಪೇನ್ ರೆಡ್ಯೂಸ್ ಮಾಡುತ್ತೆ, ಇನ್ನೊಂದು ಯೂಟ್ರೈನ್ ವಾಲ್ಯೂಮ್ ನ ರೆಡ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಈ ಆಪ್ಷನ್, ಈಗ ಆ ಮಹಿಳೆ ಏನಾದ್ರೂ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಿದ್ರೆ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ನ ಕೊಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಕ್ಲಾಸ್ ಆಫ್ ಡ್ರಗ್ ಬಂದು ಡ್ರೈನೋಜೆಸ್ಟ್ ಅಂತ ಕರಿತೀವಿ. ಇದು ಕೂಡ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಆಗಿದೆ, ಪ್ರೊಜೆಸ್ಟ್ರಾನ್ ಡಿರವೇಟಿವ್ ಆಗಿದೆ. ಸೊ ಇದನ್ನ ನಾವು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ಬೋದು. ಈ ಕಂಬೈನ್ಡ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ನ ತುಂಬಾ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಅಂತ ಸಿಚುವೇಶನ್ಗಳಲ್ಲಿ ಡೈನೋಜೆಸ್ಟ್ ಅಂತ ಕೊಡ್ಬೋದು. ಇದು ಕೂಡ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಇದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಟ್ರೀಟ್ಮೆಂಟ್ ಆಪ್ಷನ್ ಬಂದು GnRH ಅಗೋನಿಸ್ಟ್ ಅಂತ ಕರಿತೀವಿ. ಇದು ಇಂಜೆಕ್ಷನ್. GnRH ಅಂದ್ರೆ ಗೊನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್. ಸೊ ಇದರಿಂದ GnRH ಅಗೋನಿಸ್ಟ್ ಅಂತ ಒಂದು ಕ್ಲಾಸ್ ಆಫ್ ಡ್ರಗ್ಸ್ ಇದೆ. ಇದು ಇಂಜೆಕ್ಷನ್ ಆಗಿರುತ್ತೆ. ಸೊ ಈ ಇಂಜೆಕ್ಷನ್ ಪ್ರತಿ 3 ವಾರಕ್ಕೊಂದು ಇಂಜೆಕ್ಷನ್ ಕೊಡ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ 3 ಇಂದ 6 ತಿಂಗಳು ಕೊಡ್ಬೋದು. ಪ್ಲಸ್ ತುಂಬಾ ಪ್ಯೂಬರ್ಟಲ್ ಏಜ್ ಗ್ರೂಪ್, ಅಂದ್ರೆ ಮೈ ನೆರೆಯುವಂತ ಏಜ್ ಗ್ರೂಪ್, ಜಸ್ಟ್ ಮೈ ನೆರೆದಿರುವಂತ ಲೆಸ್ ದನ್ 18 ಇಯರ್ಸ್ ಅಡಾಲಸೆಂಟ್ ಏಜ್ ಗ್ರೂಪ್ ಅಲ್ಲಿ ಇದನ್ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ 3 ಇಂದ 6 ತಿಂಗಳು ಜಾಸ್ತಿ ಆಯ್ತು, ಅವಾಗ ಟ್ರೀಟ್ಮೆಂಟ್ ಕೊಡ್ಬೇಕು, ಇದೇ ಡ್ರಗ್ ಯೂಸ್ ಮಾಡ್ಬೇಕು ಅಂತಂದ್ರೆ ಅದರಲ್ಲಿ ಒಂದು ಮೇಜರ್ ಸೈಡ್ ಎಫೆಕ್ಟ್ ಇದೆ, ಏನಂದ್ರೆ ಮೂಳೆ ಸವಿಯುವಂಥದ್ದು. ಸೊ ಅವಾಗ ನಾವು ಆ ಮೂಳೆ ಸವಿತಾ ಇರೋದಕ್ಕೆ ಒಂದು ಆಡ್ ಬ್ಯಾಕ್ ಥೆರಪಿಯನ್ನ ಹಾಕಿ ಇದನ್ನ ಕೊಡ್ಬೇಕಾಗತ್ತೆ. ಹಾಗೆ ಇದ್ರದ್ದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಆ ಅಡಿನೋಮಯೋಸಿಸ್ ನಿಂದ ಗರ್ಭಕೋಶ ಏನು ಗಾತ್ರ ಜಾಸ್ತಿ ಆಗಿರತ್ತಲ್ಲ, ಅದನ್ನ ಕುಗ್ಸುತ್ತೆ. ನೆಕ್ಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಬಂದು ಒಂದು ಇಂಟ್ರಾಯೂಟ್ರೈನ್ ಡಿವೈಸ್. ನಮ್ಮ ಕಾಪರ್ಟಿ ತರದ್ದೇ ಲಿವೋನಾರ್ಜೆಸ್ಟ್ರಾಲ್ ಇಂಟ್ರಾಯೂಟ್ರೈನ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಇದ್ರಲ್ಲಿ ಏನಂತಂದ್ರೆ ಕಾಪರ್ಟಿ ತರನೇ ಇರುತ್ತೆ, ಅದ್ರ ಒಳಗೆ ಪ್ರೊಜೆಸ್ಟ್ರಾನ್ ಅನ್ನ, ಲಿವೋನಾರ್ಜೆಸ್ಟ್ರಾಲ್ ಅನ್ನ ಪ್ರೊಜೆಸ್ಟ್ರಾನ್ ಡಿರವೇಟಿವ್ ಇರುತ್ತೆ. ಸೊ ಇದನ್ನ ಗರ್ಭಕೋಶದ ಒಳಗೆ ಹಾಕ್ತಿವಿ. ಸೊ ಇದು ಒಂದು ಸಿಂಪಲ್ OPD ಪ್ರೊಸೀಜರ್ ಆಗಿರುತ್ತೆ. ಗರ್ಭಕೋಶದ ಒಳಗೆ ಹಾಕಿದಾಗ ಏನಾಗುತ್ತೆ, ನಾವು ಡೈಲಿ ಮಾತ್ರೆ ನುಂಗ್ತಾರಲ್ಲ, ಅದ್ರ ಬದಲಿಗೆ ಅದೇ ಅಂಶ ಗರ್ಭಕೋಶದ ಒಳಗೆ ಸ್ವಲ್ಪನೇ ರಿಲೀಸ್ ಆಗುತ್ತೆ. ಆ ಡಿವೈಸ್ ನಲ್ಲಿ 52 ಮೈಕ್ರೋಗ್ರಾಮ್ಸ್ ನಷ್ಟು ಲಿವೋನಾರ್ಜೆಸ್ಟ್ರಾಲ್ ಇರುತ್ತೆ. ಪರ್ ಡೇ 20 ಮೈಕ್ರೋಗ್ರಾಮ್ಸ್, 52 ಮಿಲಿಗ್ರಾಮ್ ನಷ್ಟು ಇರುತ್ತೆ. ಪರ್ ಡೇ 20 ಮೈಕ್ರೋಗ್ರಾಮ್ಸ್ ನಷ್ಟು ರಿಲೀಸ್ ಆಗುತ್ತೆ. ಸೊ ಇದು 5 ವರ್ಷದ ತನಕ ಬರುತ್ತೆ. ಬಟ್ ಏನಂತಂದ್ರೆ, ಪ್ರೆಗ್ನೆನ್ಸಿ ಪ್ಲಾನಿಂಗ್ ಇದ್ರೆ ಇದನ್ನ ಹಾಕಿದ್ರೆ ಪ್ರೆಗ್ನೆನ್ಸಿ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಅದು ಗರ್ಭಕೋಶದ ಒಳಗೆ ಇರುತ್ತೆ, ಪೇನ್ ಕಡಿಮೆ ಆಗುತ್ತೆ, ಗರ್ಭಕೋಶ ಊತ ಏನ್ ಬಂದಿರುತ್ತೆ, ವಾಲ್ಯೂಮ್ ಏನ್ ಜಾಸ್ತಿ ಆಗಿರುತ್ತೆ, ಅದು ಕಡಿಮೆ ಆಗುತ್ತೆ. ಹಾಗೆ ಆಲ್ಮೋಸ್ಟ್ ಈಕ್ವಲ್ ಟು ಹಿಸ್ಟೆಕ್ಟಮಿ ಅಂತ ಹೇಳ್ತೀವಿ. ಯಾಕಂತಂದ್ರೆ 3 ತಿಂಗಳಾದ್ಮೇಲೆ ಅಡ್ಜಸ್ಟ್ ಆಗಿ ಕಂಪ್ಲೀಟ್ ಪೀರಿಯಡ್ಸ್ ಆಗುವಂಥದ್ದು ನಿಲ್ಲತ್ತೆ ಇಲ್ಲ, ಬರೀ ಸ್ಪಾಟಿಂಗ್ ಅಷ್ಟೇ ಆಗುತ್ತೆ. ಸೊ ಗರ್ಭಕೋಶ ತೆಗೆಸ್ಕೊಳ್ಳೋ ಹಂತದಷ್ಟು ಇದ್ದವರು ಈ ಆಪ್ಷನ್ಗೆ ಹೋಗೋದು ಒಂದು ಬೆಟರ್ ಸಿಚುವೇಶನ್. ಗರ್ಭಕೋಶ ತೆಗೆಸ್ಕೊಳ್ಳೋದನ್ನ ಉಳಿಸ್ಬೋದು. ಬಟ್ ಏನಪ್ಪಾ ಅಂತಂದ್ರೆ, ಗರ್ಭಕೋಶ ತುಂಬಾ ದೊಡ್ಡದಾಗಿತ್ತು ಸೈಜು ಅಂತಂದಾಗ ಇದು ಆಚೆ ಬರುವ ಚಾನ್ಸೇ ಜಾಸ್ತಿ ಇರುತ್ತೆ. ಎಕ್ಸ್ಪಲ್ಷನ್ ರೇಟ್ ಅಂತ ಕರಿತೀವಿ. ಗರ್ಭಕೋಶದ ವಾಲ್ಯೂಮ್ ತುಂಬಾ ಇತ್ತು ಅಂತಂದ್ರೆ ಆವಾಗ ಇದು ಕೆಲಸ ಮಾಡೋದಿಲ್ಲ. ನೆಕ್ಸ್ಟ್ ಆಪ್ಷನ್ ಬಂದು ಅಲ್ಟ್ರಾಸೌಂಡ್ ಗೈಡೆಡ್ ಪ್ರೊಸೀಜರ್ಸ್ ಇರುತ್ತೆ. HIFU ಅಂತ ಕರೀತೀವಿ, HIFU ಅಂತ, ಅಂದ್ರೆ ಹೈ ಇಂಟೆನ್ಸಿಟಿ ಫೋಕಸ್ಡ್ ಅಲ್ಟ್ರಾಸೌಂಡ್ ಅಂತ. ಇನ್ನೊಂದಿದೆ MRFGUS ಅಂತ. MR ಅಂದ್ರೆ ಮ್ಯಾಗ್ನೆಟಿಕ್ ರಿಸೋನೆನ್ಸ್ ಗೈಡೆಡ್ ಫೋಕಸ್ಡ್ ಅಲ್ಟ್ರಾಸೌಂಡ್ ಇಮೇಜಿಂಗ್ ಅಂತ. ಸೊ ಇದ್ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಒಂದು HIFU ಅಲ್ಲಿ ಅಲ್ಟ್ರಾಸೌಂಡ್ ಗೈಡೆನ್ಸ್ ಮುಖಾಂತರ ಅಡಿನೋಮಯೋಸಿಸ್ ಇರುವಂತ ಸ್ಪಾಟ್ಸ್ ಏನಿದೆ ಅದಕ್ಕೆ ಹೈ ಇಂಟೆನ್ಸಿಟಿ ಅಲ್ಟ್ರಾಸೌಂಡ್ ಬೀಮ್ ನ ಪಾಸ್ ಮಾಡ್ತಾರೆ. ಇದು ಎರಡು ಕೂಡ OPD ಬೇಸ್ಡ್ ಪ್ರೊಸೀಜರ್ ಆಗಿದೆ. ಸೊ ಈ ಅಲ್ಟ್ರಾಸೌಂಡ್ ಬೀಮ್ಸ್ ಪಾಸ್ ಮಾಡಿದಾಗ ಅದೇನ್ ಮಾಡುತ್ತೆ, ಆ ಅಡಿನೋಮ್ಯಾಟಿಕ್ ಪ್ಯಾಚಸ್ ಏನಿದೆ ಅದನ್ನ ಕರಗಿಸುತ್ತೆ. ಸೊ ಕರಗಿಸಿ ಯೂಟ್ರೈನ್ ವಾಲ್ಯೂಮ್ ಶ್ರಿಂಕ್ ಆಗುತ್ತೆ. ಅದೇ ತರ MRFGUS ಕೂಡ ಮ್ಯಾಗ್ನೆಟಿಕ್ ರಿಸೋನೆನ್ಸ್ ಗೈಡೆಡ್. ಇದರಲ್ಲಿ ಅಲ್ಟ್ರಾಸೌಂಡ್ ಗೈಡೆಡ್ ಮಾಡಿದ್ರೆ, ಇದರಲ್ಲಿ ಮ್ಯಾಗ್ನೆಟಿಕ್ MRI ಅಂತ ಏನ್ ಕರಿತೀವಿ, MRI ಗೈಡೆನ್ಸ್ ನಲ್ಲಿ
ಹೈ ಅಲ್ಟ್ರಾಸೌಂಡ್ ಬೀಮ್ನ ಆ ಅಡಿನೋಮ್ಯಾಟಿಕ್ ಪ್ಯಾಚಸ್ನ ಕರೆಕ್ಟಾಗಿ ಲೊಕೇಟ್ ಮಾಡಿ ಥರ್ಮಲ್ ಇದು ಮಾಡುವಂಥದ್ದು. ಸೊ ಅಡ್ವಾಂಟೇಜ್ ಏನಪ್ಪಾ ಎರಡರದ್ದು ಅಂತಂದ್ರೆ ಎರಡೂ ಒ ಪಿ ಡಿ ಪ್ರೊಸೀಜರ್. ಹೈಫು ಅಲ್ಲಿ ಕಾಸ್ಟ್ ಕಡಿಮೆ ಇರುತ್ತೆ, ಬಿಕಾಸ್ ಅಲ್ಟ್ರಾಸೌಂಡ್ ಗೈಡೆಡ್ ಆದ್ರಿಂದ ಕಾಸ್ಟ್ ಕಡಿಮೆ ಇರುತ್ತೆ. ಬಟ್ ಎಮ್ ಆರ್ ಐ ಗೈಡೆಡ್ ಅಲ್ಲಿ ಏನಾಗುತ್ತೆ, ಒಂದು ಕಾಸ್ಟ್ ಜಾಸ್ತಿ ಇರುತ್ತೆ ಬಟ್ ಪ್ರಿಸಿಷನ್ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದು ಎಮ್ ಆರ್ ಐ ಗೈಡೆಡ್ 3D ಇಮೇಜಸ್ ಇರುತ್ತೆ, ಹಾಗಾಗಿ ಪ್ರಿಸಿಷನ್ ಅದರಲ್ಲಿ ಚೆನ್ನಾಗಿರುತ್ತೆ. ಇನ್ನೊಂದು ಹೊಸದಾಗಿ ಬಂದಿರುವಂಥದ್ದು ಮೈಕ್ರೋವೇವ್ ಅಬ್ಲೇಷನ್ ಅಂತ ಹೇಳಿ. ಇದನ್ನ ಅಲ್ಟ್ರಾಸೌಂಡ್ ಗೈಡೆಡ್ ಕೂಡ ಮಾಡ್ಬೋದು, ಇನ್ನೊಂದು ಲ್ಯಾಪ್ರೋಸ್ಕೋಪಿ ಗೈಡೆಡ್ ಮಾಡ್ತಾರೆ, ಲ್ಯಾಪ್ರೋಸ್ಕೋಪಿ ಮುಖಾಂತರನೂ ಮಾಡ್ಬೋದು. ಸೊ ಏನ್ ಮಾಡ್ತಾರೆ ಇಲ್ಲಿ ಅಂತಂದ್ರೆ ಅಡಿನೋಮ್ಯಾಟಿಕ್ ಪ್ಯಾಚ್ ಅಥವಾ ಅಡಿನೋಮಯೋಮಾ ಅಥವಾ ಫೋಕಲ್ ಅಡಿನೋಮೈಸಿಸ್ ಅಂತ ಏನಾದ್ರು ಇದ್ರೆ, ಸೊ ಅಲ್ಲಿಗೆ ಟಾರ್ಗೆಟ್ ಮಾಡಿ ಒಂದು ನೀಡಲ್ ಇರುತ್ತೆ, ಆ ನೀಡಲ್ನ ಅಲ್ಲಿ ಅದ್ರ ಒಳಗೆ ಹಾಕಿ ಸೊ ಅಲ್ಲಿ ಮೈಕ್ರೋವೇವ್ಸ್ ನ ಲೋಕಲಿ ಎಮಿಟ್ ಮಾಡ್ತಾರೆ. ಸೊ ಆವಾಗ ಅದೇನಾಗುತ್ತೆ, ಆ ಅಡಿನೋಮ್ಯಾಟಿಕ್ ಪ್ಯಾಚ್ ಏನಿರುತ್ತೆ ಅದು ಕರಗುತ್ತೆ. ಸೊ ಇದಿಷ್ಟು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್. ಸೊ ಇನ್ನೊಂದಿದೆ ಯೂಟ್ರೈನ್ ಆರ್ಟರಿ ಎಂಬೋಲೈಸೇಷನ್ ಅಂತ. ಇದು ಕೂಡ ಇಂಟರ್ವೆನ್ಷನಲ್ ರೇಡಿಯಾಲಜಿ ಪ್ರೊಸೀಜರ್ ಅಂತ ಕರಿತೀವಿ. ಏನ್ ಮಾಡ್ತೀವಿ, ಗರ್ಭಕೋಶಕ್ಕೆ ರಕ್ತ ಸಂಚಾರ ಮಾಡುವಂತ ಯೂಟ್ರೈನ್ ಆರ್ಟರಿ ಅಂತ ಒಂದು ರಕ್ತನಾಳ ಇರುತ್ತೆ, ಸೊ ಅದನ್ನ ಬ್ಲಾಕ್ ಮಾಡ್ತಾರೆ. ಬಟ್ ಇದ್ರದ್ದು ಮೇನ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಮುಂದೆ ಮಕ್ಕಳಾಗ್ಬೇಕು ಅಂತ ಇರೋರು ಇದರಿಂದ ಅವಾಯ್ಡ್ ಮಾಡ್ಕೊಂಡ್ರೆ ಬೆಟರ್. ಯಾಕಂದ್ರೆ ಎಂಬೋಲೈಸೇಷನ್ ಮಾಡಿದಾಗ ಮುಂದೆ ಫ್ಯೂಚರ್ ಇನ್ಫರ್ಟಿಲಿಟಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಮಕ್ಕಳು ಬೇಕು ಅನ್ನೋರು ನಾ ಈ ಮುಂಚೆ ಹೇಳಿದ ಪ್ರೊಸೀಜರ್ಸ್ ನ ಆಪ್ಟ್ ಮಾಡುವಂಥದ್ದು ಉತ್ತಮ ಆಪ್ಷನ್. ನಮ್ಮ ಮುಂದಿನ ವಿಡಿಯೋದಲ್ಲಿ ಸರ್ಜಿಕಲ್ ಆಪ್ಷನ್ ಏನೇನು ಅಂತ ತಿಳ್ಕೊಳ್ಳೋಣ. ಧನ್ಯವಾದಗಳು.